ದಿನೇ ದಿನೇ ಕುತೂಹಲದ ತಾಣವಾಗ್ತಾ ಇದೆ ನಿಧಿ ಸಿಕ್ಕ ಲಕ್ಕುಂಡಿ. ಉತ್ಖನನ ಆರಂಭದ ಬಳಿಕ ನಿತ್ಯ ವಿಶೇಷ ಕಲಾಕೃತಿಗಳಲ್ಲಿ ಪತ್ತೆಯಾಗ್ತಾ ಇದೆ. ಭೂಗರ್ಭದಿಂದ ಪ್ರತಿದಿನ ಒಂದಲ್ಲ ಒಂದು ಶಿಲಾಕೃತಿ ಪತ್ತೆಯಾಗಿದೆ. ಇದೀಗ ಲಕ್ಕುಂಡಿಯ ಉತ್ಖನನ ತಾಣದಲ್ಲೇ ಹಾವು ಕೂಡ ಪ್ರತ್ಯಕ್ಷ ಆಗಿದೆ. ನಿನ್ನೆಯಷ್ಟೇ 3 ಹೆಡೆಗಳ ಹಾವಿನ ಶಿಲಾಕೃತಿ ಪತ್ತೆಯಾಗಿತ್ತು. ಇವತ್ತು ನಿಜವಾದ ನಾಗರವೇ ಪ್ರತ್ಯಕ್ಷ ಆಗಿ ಹೋಗಿದೆ. ಇದರಿಂದ ಸ್ಥಳೀಯರು ಕೂಡ ದಿಗ್ಭ್ರಮೆಯಾಗಿದ್ದಾರೆ. ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಲಕ್ಕುಂಡಿಯ ಉತ್ಖನನ. ನಿನ್ನೆ 3 ಹೆಡೆಯ ಹಾವಿನ ಶಿಲಾಕೃತಿ ಪತ್ತೆಯಾಗಿತ್ತು. ಇವತ್ತು ನಿಜವಾದ ನಾಗರ ಹಾವೇ ಪ್ರತ್ಯಕ್ಷ ಆಗಿರೋದ್ರಿಂದ ಸ್ಥಳೀಯರಲ್ಲಿ ಒಂದಷ್ಟು ಆತಂಕ, ದಿಗ್ಭ್ರಮೆ, ಆಶ್ಚರ್ಯ ಎಲ್ಲವೂ ಉಂಟಾಗಿದೆ. ಅಲ್ಲಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಭೂಗರ್ಭದಲ್ಲಿನ ಸಂಪತ್ತಿಗೆ ಸರ್ಪ ರಕ್ಷಣೆ ಇರೋ ನಂಬಿಕೆ ಇದೆ. ಸಂಪತ್ತಿರುವ ದೇಗುಲಗಳ ಶಿಲಾಕೃತಿಗಳ ಮೇಲೆ ಹಾವಿನ ಚಿತ್ರ ಇರುತ್ತೆ. ಲಕ್ಕುಂಡಿ ಮಾತ್ರ ಅಲ್ಲ, ಅನೇಕ ಐತಿಹಾಸಿಕ ತಾಣಗಳಲ್ಲಿ ಇದರ ಕುರುಹು ಸಾಕಷ್ಟು ಸಲ ನೀವು ಎಲ್ಲರೂ ನೋಡಿರ್ತೀವಿ. ಭಾರತ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಇದೇ ರೀತಿಯ ನಂಬಿಕೆ ಇದೆ. ಇಟಲಿಯನ್ನರಿರ್ಬೋದು, ರೋಮನರಿಗೂ ಸ್ನೇಕ್ ಟ್ರೇಸರ್ ನಂಬಿಕೆ ಇದೆ. ಹಾಗಾದ್ರೆ ಲಕ್ಕುಂಡಿ ಭೂಗರ್ಭದ ನಿಧಿಗೆ ಸರ್ಪ ಕಾವಲಿದೆಯಾ? ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಟಂಕಸಾಲೆ ಆಗಿತ್ತು ಲಕ್ಕುಂಡಿ. ರಾಷ್ಟ್ರಕೂಟರು ಸೇರಿದಂತೆ ಹಲವು ರಾಜವಂಶಗಳ ಆಳ್ವಿಕೆಯ ಇತಿಹಾಸ ಇದೆ. ಲಕ್ಕುಂಡಿಯ ಮೂಲ ಹೆಸರು ಲಕ್ಷ್ಮೀ ಹುಂಡಿ ಅಂತ ಇತ್ತು. ಲಕ್ಷ್ಮೀ ಹುಂಡಿಯ ಭಾರೀ ನಿಧಿಗೆ ನಾಗದೇವತೆಯ ಕಾವಲಿದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನಿನ್ನೆ ಒಂದು 3 ಹೆಡೆಗಳ ಹಾವಿನ ಶಿಲಾಕೃತಿ ಪತ್ತೆಯಾಗಿತ್ತು. ಇವತ್ತು ನಿಜವಾದ ಹಾವೇ ಪತ್ತೆಯಾಗಿದೆ. ಅಲ್ಲಿ ಜನವರಿ 10ನೇ ತಾರೀಕು ಲಕ್ಕುಂಡಿಯಲ್ಲಿ ಮೊದಲು ನಿಧಿ ಪತ್ತೆಯಾಗತ್ತೆ. ಸ್ಥಳೀಯ ರಿತ್ತಿ ಕುಟುಂಬಸ್ಥರು ಮನೆ ಕಟ್ಟಬೇಕಾದ್ರೆ ಸಿಕ್ಕಿದಂತಹ ನಿಧಿ ಅದು. ಬಾಲಕ ಪ್ರಜ್ವಲ್ ರಿತ್ತಿ ಮೊದಲು ನಿಧಿ ಇರೋದನ್ನ ಹೇಳ್ತಾನೆ. ಅದಾದ ನಂತರ ಅನೇಕ ಶಿಲಾಕೃತಿಗಳು ಸಿಕ್ಕಿದೆ. ಅಲ್ಲಿ ಮನೆಗೆ ಪಾಯ ತೊಡಬೇಕಾದ್ರೆ ಒಂದು ಚೊಂಬಲ್ಲಿ ನಿಧಿ ಸಿಕ್ಕಿತ್ತು. ಪ್ರಾಮಾಣಿಕವಾಗಿ 1/2 kg ಚಿನ್ನದ ನಿಧಿಯನ್ನ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು. ರಿತ್ತಿ ಕುಟುಂಬಕ್ಕೆ 30-40 ಸೈಟು ಮತ್ತು ಒಂದು 5 ಲಕ್ಷ ರೂಪಾಯಿ ನಗದು ಪರಿಹಾರವನ್ನ ಕೂಡ ಕೊಡಲಾಯಿತು. ಅವತ್ತಿನಿಂದ ಲಕ್ಕುಂಡಿಯಲ್ಲಿ ಸರ್ಕಾರ, ಪ್ರಾಚ್ಯ ಮತ್ತು ವಸ್ತು ಸಂಶೋಧನಾ ಇಲಾಖೆ ಅಧಿಕೃತವಾಗಿ ಉತ್ಖನನ ಶುರು ಮಾಡಿದೆ. ಏನೆಲ್ಲ ಸಿಗಬಹುದು ಅಲ್ಲಿ ಅಂತ ನೋಡೋದಕ್ಕೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಉತ್ಖನನ ಕಾರ್ಯ ನಡೀತಾ ಇದೆ. 10 ಅಡಿ ಅಗಲ, 10 ಅಡಿ ಉದ್ದದ ಹಲವು ಪ್ಲಾಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಮೊದಲ ದಿನವೇ ದೇವಾಲಯದ ಗರ್ಭಗುಡಿಯಿಂದ ನೀರು ಹೊರಗೆ ಹೋಗೋದಕ್ಕೆ ಮಾಡಿರುವಂತಹ ಕಲ್ಲಿನ ಒಳಚರಂಡಿಯ ಭಾಗ ಸಿಕ್ಕಿತ್ತು. ಅದಾದ ಬಳಿಕ ಒಂದು ಚಿಕ್ಕ ಶಿವಲಿಂಗ ಪತ್ತೆಯಾಗಿತ್ತು. ಅನೇಕ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಲಕ್ಕುಂಡಿ ಗ್ರಾಮದ ಬಗ್ಗೆ ಒಂದು ಶಿಲೆಯೊಳಗ ರಾಮಾಯಣ ಕಾಲದೊಳಗೂ ಲಕ್ಕುಂಡಿ ಇತ್ತು ಅನ್ನೋದ್ರ ಬಗ್ಗೆ ಉಲ್ಲೇಖ ಸಿಕ್ಕಿದೆ. ಶ್ರೀರಾಮನ ಕಾಲಕ್ಕೆ ಲಕ್ಕುಂಡಿ ಒಂದು ಅಗ್ರಹಾರವಾಗಿತ್ತು ಅಂತ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ. ಈ ಗ್ರಾಮದಲ್ಲಿ 101 ದೇವಸ್ಥಾನಗಳು, 101 ಬಾವಿಗಳು ಇದ್ವು ಅಂತ ಒಂದು ಲಿಪಿಯೊಳಗ ದಾಖಲೆ ಸಿಕ್ಕಿದೆ. ಆದ್ರೆ ಇವತ್ತಿನ ಮಿತಿಗೆ ಒಂದು 28 ಗುಡಿಗಳು ಮಾತ್ರ ನೋಡ್ಲಿಕ್ಕೆ ಸಿಗ್ತಾವ. ಇನ್ನುಳಿದ ಗುಡಿಗಳು ಬೇರೆ ಯಾರೋ ದಾಳಿಕೋರರಿಂದ ಅವು
ಐತಿಹಾಸಿಕ ಸ್ಥಳ. ನಮ್ಮ ಸೂಡಿಹಂಗು, ಲಕ್ಕುಂಡಿ, ಹಂಪಿಗಿಂತ ಇದು ಒಂದು ಸಣ್ಣ ಹಂಪಿ ಅಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ಇಲ್ಲಿ 5 ಸಾಮ್ರಾಜ್ಯಗಳು, ಹಿಂದಿನ 6-7ನೇ ಶತಮಾನದಿಂದ ಇಲ್ಲಿವರೆಗಿನ ತಗೊಂಡ್ರೆ 5-6 ಸಾಮ್ರಾಜ್ಯಗಳು ಇಲ್ಲೇ ನಮ್ಮ ಆಡಳಿತ ಕೇಂದ್ರವನ್ನು ಮಾಡಿಕೊಂಡಂಥ ಒಂದು ಇದು ಲಕ್ಕುಂಡಿ. ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು, ಕಳಚೂರ್ಯರು, ರಾಷ್ಟ್ರಕೂಟರು. ನಮ್ಗೆ ಅದು ಅಷ್ಟು ಪವರ್ಫುಲ್ ಕಾಣಿಸೋಲ್ದು. ಉತ್ಖನನ ಮಾಡಕತ್ಯಾರ ಅವರು. ಸೈನ್ಸಿಸ್ಟ್ ಕರ್ಕೊಂಡ್ಬಂದು ಈ ಜಗದಾಗಿಂತ ಮೂರ್ತಿ ಐತೋ, ಏನು ಬಂಗಾರ ಐತೋ, ಬೆಳ್ಳಿ ಐತೋ, ಏನು ದೇವಸ್ಥಾನ ಐತೋ ಅನ್ನೋದು ನಿಖರವಾಗಿ ಅವ್ರಿಗೆ ಮಾಹಿತಿ ಐತೋ ಬಿಟ್ಟೈತೋ ಗೊತ್ತಿಲ್ಲ. ಈಗ ಸಾರ್ವಜನಿಕ ನಮ್ಮೂರ ಎಲ್ಲರೂ ಮಾತಾಡೋದು ನೋಡಿದ್ರೆ ಏನೋ ಸೊಳ್ಳ ಕೆಲಸ ಮಾಡಕತ್ಯಾರ ಇವರು ಅನ್ನೋದು ಒಂದು ಊಹೆಪೇಯಗಳು ಶುರುವಾಗ್ಬಿಟ್ಟವು. ಅದನ್ನು ದೌಡ ಅಧಿಕಾರಿಗಳು, ಅದ್ರ ತಜ್ಞರು ಇಂಥಲ್ಲೇ ಇದು ಐತಿ ಅಂತ ನಿಖರವಾಗಿ ಮಾಹಿತಿ ಕೊಡ್ಬೇಕು ಊರಿಗೆ. ಆಮ್ಯಾಗ ಹಿರಿಯರನ್ನು ಕೂಡಿಸ್ಕೊಂಡು, ಇನ್ನೂ ಸಾಕಷ್ಟು ಅನುಭವಷ್ಟು ಹಿರಿಯರು ಅದಾರ ನಮ್ಮೂರಾಗ. ಎಲ್ಲರೂ ಒಮ್ಮೆ ಡಂಗ್ರನಾರು ಹೊಡಿಲಿ, ಇಲ್ಲ ಆ ವಾರ್ಡ್ಗೆ ಒಂದು 4 ಮಂದಿ ಹಿರಿಯರನ್ನು ಕೂಡಿಸ್ಕೊಂಡು ಒಂದು ಅಧಿಕಾರಿಗಳು ಮತ್ತು ಸಿ ಪಾಟೀಲ್ರು, HK ಪಾಟೀಲ್ರು, ಸಿದ್ದು ಪಾಟೀಲ್ರು ಕೂಡ್ಕೊಂಡು ಒಮ್ಮೆ ಏನೈತಪ್ಪ ಈ ಊರಾಗ ನಿಮ್ಗೇನಾದ್ರೂ ಗೊತ್ತಿದ್ರೆ. ಈ ಸಲಿನ ನಿವಾಸಿಗಳು ಕೂಡ ಸಾಕಷ್ಟು ಇತಿಹಾಸವನ್ನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಚಂದಾ ಪಾಂಡೆ ಅಮ್ಮಾಜಿಯವರು, ಮಹಾಕಾಳಿಯ ಉಪಾಸಕರು ಭಾಗಿಯಾಗಿದ್ದಾರೆ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಧ್ಯಾತ್ಮಿಕ ಚಿಂತಕರಾದಂತಹ ನಾಗರಾಜ್ ನಕ್ಷತ್ರಿ ಅವರಿದ್ದಾರೆ, ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇತಿಹಾಸ ತಜ್ಞರಾದಂತಹ ಷಡಕ್ಷರಿ ಅವರು ಜಾಯ್ನ್ ಆಗಿದ್ದಾರೆ. ಷಡಕ್ಷರಿ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಾನು ಫಸ್ಟ್ ಇತಿಹಾಸ ತಜ್ಞರ ಹತ್ರನೇ ಮಾತಾಡ್ಬಿಡ್ತೀನಿ, ಅದಾದ್ಮೇಲೆ ಪುರಾಣ ಹೇಳುತ್ತೆ, ಕಥೆಗಳು ಏನು ಹೇಳುತ್ತೆ ಅದ್ರ ಬಗ್ಗೆ ಕೇಳೋಣ. ಷಡಕ್ಷರಿ ಸರ್, ಈಗ ಲಕ್ಕುಂಡಿಯಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸಿರ್ತೀರಿ. ಉತ್ಖನನ ನಡೆಯುವಂಥ ಸಂದರ್ಭದಲ್ಲಿ ಹಲವಾರು ಪ್ರಾಚ್ಯ ವಸ್ತುಗಳು ಸಿಕ್ಕಿದೆ, ಮುತ್ತು, ಹವಳ, ಇದೆಲ್ಲ ವಸ್ತುಗಳು ಸಿಕ್ಕಿದೆ. ಜೊತೆಗೆ ಇವತ್ತು ನಿಜವಾದ ನಾಗರ ಹಾವೇ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಸೊ ಏನು ಹೇಳ್ತೀರಿ ಸರ್ ಲಕ್ಕುಂಡಿಯ ವಿಚಾರಕ್ಕೆ ಬಂದಾಗ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್, ಮತ್ತೊಮ್ಮೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಅಮ್ಮ, ಈಗ ಸಾಕಷ್ಟು ವಿಚಾರಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ, ನಿಧಿ ಬಗ್ಗೆ ಎಲ್ಲಾನು ಹೋದಾಗ. ಅಂದರೆ ಬಹಳ ಜನಗಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳ್ಬೋದು ಈಗಿನ ಒಂದು ಪ್ರಸ್ತುತ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ. ಈ ನಿಧಿ ಅನ್ನುವಂಥದ್ದು ಕಾಲದಿಂದಲೂ ಎಷ್ಟೋ ಭೂಗರ್ಭದಲ್ಲಿ ಹೂತೋಗಿರುತ್ತೆ. ರಾಜಮನೆತನಕ್ಕೆ ಸೇರಿದ್ದು, ಇಲ್ಲ ಯಾವುದಾದ್ರೂ ದೇವಸ್ಥಾನಗಳಿಗೆ ಸೇರಿದ್ದು, ಅಥವಾ ಎಷ್ಟೋ ದೇವಸ್ಥಾನಗಳ ಹಿಂದೆ ಭೂಮಿ ಒಳಗಡೆ ಹುದುಗೋಗಿರುವಂಥದ್ದು ಇರ್ಬೋದು. ಸೊ ಲಕ್ಕುಂಡಿಯ ವಿಚಾರಕ್ಕೆ ಬಂದಾಗ ಇವತ್ತು ನಿಜವಾದ ನಾಗರ ಹಾವೇ ಸಿಕ್ಕಿದೆ. ನಿನ್ನೆ 3 ಶಿಲಾಕೃತಿ ಸಿಕ್ಕಿತ್ತು ಹಾವೆಂದು. ಸೊ ಏನು ಹೇಳ್ತೀವಿ? ಇಲ್ಲಿ ಏನಾಗತ್ತಪ್ಪ, ಲಕ್ಕುಂಡಿ ಅನ್ನೋ ಪ್ರದೇಶ ಇದೆಯಲ್ಲ, ಮುಂಚೆ ಏನಾಗಿತ್ತು ಅಂತ ಸಂಪೂರ್ಣವಾಗಿ ಗೊತ್ತಿಲ್ಲ. ಇದು ಗತವೈಭವಕ್ಕೆ ಸೇರಿದ ಒಂದು ಸ್ಥಳ ಮಹಿಮೆ ಆಗಿದೆ ಅಲ್ವಾ. ಈಗ ಯಾವುದೋ ಒಂದು ಕಾರಣದಿಂದ ಪಾಯ ತೆಗೆಯುವಾಗ ಯಾವುದೋ ಒಂದು ಫ್ಯಾಮಿಲಿಗೆ ಸಿಕ್ತು, ಅಲ್ಲಿಂದ ಇದು ಬೆಳಕಿಗೆ ಬಂತು. ಅಂದರೆ ಯಾವುದೇ ಒಂದು ನಿಧಿ ವಿಚಾರ ಅಂದಾಗ ವರ್ತಕ ನಿಧಿ, ದೇವನಿಧಿ, ರಾಜನಿಧಿ ಅನ್ನೋದು ವಿಭಜನೆಯಾಗಿರುತ್ತೆ ಅಂತ ಮೊದಲಿಂದ ನಮ್ಮ ಗುರುಗಳು ಹೇಳ್ಕೊಂಡು ಬಂದಿರುವಂಥದ್ದು. ಇದು ನಾವು ಹೋಗಿ ತೆಗೆದ್ರೆ ಸಿಗೋಲ್ಲ ಅನ್ನೋದು ಉಂಟು. ಜೊತೆಗೆ ಇವಾಗ ಹಾವಿನ ಬಗ್ಗೆ ನೀವು ಕೇಳ್ತಾ ಇದ್ರಿ ಅಲ್ವಾ. ಈಗ ಇದು ಗತವೈಭವ ಇದು ಎಷ್ಟು ಹಳೆಯದು, ಇದಕ್ಕೆ ಆದ ಒಂದು ಇತಿಹಾಸ ಇದೆಯಲ್ಲ, ಎಷ್ಟು ಹಳೆಯದ್ದಾಗಿದೆ. ಈಗಿರೋ ಹಾವು ಏನು ಸಿಕ್ಕಿದೆ, ಹಂಗಾರೆ ಅವತ್ತಿಂದೇ ಹಾವು ಇವತ್ತಿಗೆ ಸಿಕ್ಕಿದೆಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಸಾಕಷ್ಟು ರೀತಿಯಲ್ಲಿ ಉದ್ಭವ ಆಗುತ್ತೆ. ಇಲ್ಲಿ ಮೊದಲಿಗೆ ನಾವು ಗಮನದಲ್ಲಿ ಇಡಬೇಕಾಗಿರೋದು, ಸರ್ಪಗಳು ಕಾಯತ್ತೆ ಅನ್ನುವಂಥದ್ದು ಉಂಟು. ನಾಗಬಂಧ ಹಾಕುವಂಥದ್ದು, ಮಂಡಲದಿಂದ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಅಂತ ಹೇಳೋದು ಒಂದುಂಟು. ಇನ್ನೊಂದು ವಿಶೇಷತೆ ಏನು ಅಂದರೆ, ಹಾವು ಮತ್ತು ಕಾಗೆಗೆ ನಮ್ಮ ಗುರುಕುಲದಿಂದ ಬಂದಂತಹ ಮಾಹಿತಿ, ಇತ್ತೀಚೆಗೆ ವೈಜ್ಞಾನಿಕ ತತ್ವದಲ್ಲೂ ಇದನ್ನು ಕಂಡುಹಿಡಿದಿದ್ದಾರೆ. ಏನು ಅಂದರೆ, ಕಣ್ಣಿನಿಂದ ಇನ್ನೊಂದಕ್ಕೆ ಪಾಸ್ ಮಾಡುತ್ತೆ ಮೆಸೇಜ್ ಅನ್ನೋದು ಇತ್ತೀಚಿನ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಂಡುಹಿಡಿದಿದ್ದು ಉಂಟು. ನೀವು FBಯಲ್ಲಿ ಹುಡುಕಿದ್ರೆ ಸಿಗುತ್ತೆ ಅದ್ರ ಮಾಹಿತಿ. ಕಾಗೆ ಆಗಲಿ ಹಾವಾಗಲಿ ಕಣ್ಣಿನಿಂದ ಪಾಸ್ ಮಾಡುತ್ತೆ. ನಾವು ಮುಂಚೆ ಎಲ್ಲ ನೋಡ್ತಾ ಇದ್ವಿ, 2 ನಾಗ ಇದ್ದರೆ ಒಂದು ನಾಗಕ್ಕೆ ಹೊಡೆದ್ಬಿಟ್ರೆ ಅದು
ಜೋಡಿ ನಾಗಕ್ಕೆ ಯಾರು ಹೊಡೆದ್ರು ಅಂದರೆ ಇಚ್ಛಾಧಾರಿ ನಾಗ ಅನ್ನುವಂಥದ್ದು ಮಾತು ಬರ್ತಿತ್ತು. ಪಾಸ್ ಮಾಡುತ್ತೆ, ಅವರ ಫೇಸ್ ಯಾರು ಹೊಡೆದ್ರು ಅನ್ನೋದು ಕಣ್ಣಲ್ಲಿ ತೋರಿಸತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಇವಾಗ ಇಲ್ಲಿ ಸಿಗ್ತಾ ಇರೋದು ದೇವನಿಧಿ ಆಗಿರಬಹುದು, ದೇವಸ್ಥಾನ ಹುದುಗಿರ್ಬೋದು. ಯಾಕಂದರೆ ಶಿಲಾಶಾಸನಗಳು ಸಿಕ್ಕಿದೆ, ಮತ್ತು 3 ಹೆಡೆದು ಹಾವಿನ ನಾಗಕಲ್ಲು ಸಿಕ್ಕಿದೆ ಅಂದಾಗ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಹುದುಗಿದೆ ಅಂತ ಆಯಿತು ಅಲ್ವಪ್ಪ. ಅಂದಾಗ ದೇವನಿಧಿ ಅಂತ ಆಯ್ತದು. ಆ ದೇವನಿಧಿ ಆ ಹುಡುಗನಿಗೆ ಯಾಕೆ ಸಿಕ್ತು ಅಂದರೆ, ಎಲ್ಲೋ ಒಂದು ಕಾಲದಲ್ಲಿ ಆ ವಂಶಸ್ಥರು ಅಂತ ಬರುತ್ತೆ, ಆವಾಗ ಅಂಥವ್ರ ಕೈಗೆ ಮಾತ್ರ ಲಭ್ಯ. ಇಲ್ಲಾಂದರೆ ನಾವು ನೋಡ್ತೀವಿ ಎಷ್ಟೋ ಕಡೆ ಹೋಗ್ಬಿಟ್ಟು ಪೂಜೆ ಮಾಡಿ ಕೆತ್ತದಾಗಲೂ ಕೂಡ ಸಿಕ್ಕಿರಲ್ಲ. ಇಲ್ಲಿದೆ ಇದೆ ಅಂತ ನಂಬಿ ಏನೇನೋ ಬಲಿಯೆಲ್ಲ ನಡೆಸ್ಬಿಡ್ತಾರೆ, ಆ ಒಂದು ದುರಾಸೆಗೆ ಬಿದ್ದು. ಆವಾಗ ಕೂಡ ಫೇಲ್ಯೂರ್ ನೋಡಿರ್ತೀವಿ ನಾವು. ಇಲ್ಲಿ ಅದಕ್ಕಾಗದೇ ಸಿಕ್ಕಿದೆ ಅಂದರೆ ಅದರ ಸಮಯ ಬಂತು, ಬೆಳಕಿಗೆ ಬರುವಂಥ ಸಮಯ ಬಂತು. ತನ್ನ ಮಹಿಮೆ, ತನ್ನ ಚರಿತ್ರೆಯನ್ನು, ಇತಿಹಾಸವನ್ನು ಬೆಳಕಿಗೆ ತರುವ ಸಮಯ ಬಂದಿದ್ದಕ್ಕೆ ಇದು ಸಿಕ್ಕಿರುವಂಥದ್ದು ಒಂದಾಯಿತು. ಇನ್ನು ಅಲ್ಲಿ ನಾಗ ಸಿಕ್ಕಿದೆ ಅಂದರೆ ದೇವನಿಧಿ, ರಾಜನಿಧಿಗೆ ನಾಗರ ಕಾವಲು ಇದ್ದೇ ಇರುತ್ತೆ. ವರ್ತಕ ನಿಧಿಗೆ ನಾಗರ ಕಾವಲು ಇರೋದು ಎಲ್ಲೂ ಕೂಡ ನಾವು ಕೇಳಿಲ್ಲ. ಆಯಿತಾ? ಇದು ದೇವನಿಧಿ ಆಗಿರೋದ್ರಿಂದ ಸಿಕ್ಕಿದೆ. ಆದರೆ ಅದು ಶಾರ್ಟ್ಸಲ್ಲಿ ನೋಡುವಾಗ ಮರಿ ಅಂದರೆ ಯಂಗ್ ಹಾವು, ತುಂಬ ಹಳೇದಾಗ್ತಾ ಬಂದಂಗೆ ಹಾವು ಕುಬ್ಜ ಆಗತ್ತೆ ಅಂತ ನಾವು ನಂಬ್ತೀವಿ. ಅದಕ್ಕೆ ಪೂರಕವಾಗಿ ಪದ್ಮಾವತಿ ದೇವಸ್ಥಾನದ ವಾಹನವಾಗಿ ಹಾವಿನ ತಲೆ ಮತ್ತು ಕೋಳಿಯ ಶರೀರವನ್ನು ತೋರಿಸ್ತಾರೆ ಪದ್ಮಾವತಿಗೆ, ಪದ್ಮಾವತಿ ದೇವಿಯಲ್ಲಿ. ಜನರಲ್ ಆಗಿ ನಾವು ನಿಧಿಗೆ ಅಧಿದೇವತ ಪದ್ಮಾವತಿ ಅಂತಲೇ ತಗೊಳ್ತೀವಿ. ಅಂದಾಗ ಇಲ್ಲಿ ಏನು ಸರ್ಪ ಸಿಕ್ಕಿದೆ, ಮೇ ಬಿ ಅದು ಅಲ್ಲಿಯ ಕಾವಲಿಗೆ ಇದ್ದಿರಬಹುದು. ಗುರುಗಳೇ, ಈ ನಾಗ ದೇವರು ಅಂತ ಬಂದಾಗ ಬಹಳ ದೊಡ್ಡ ಮಹತ್ವ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾಗರ ಕಲ್ಲಿನ ಪೂಜೆ ಮಾಡೋದಿರಬಹುದು. ಮತ್ತು ಈ ನಾಗರ ಕಲ್ಲು ಅನ್ನುವಂಥದ್ದು ಯುಗ ಯುಗಗಳಿಂದಲೂ ಬಂದಿರೋದು. ನನಗೆ ಯಾವುದೇ ಅದಕ್ಕೆ ಯಾವುದೇ ದೇವರ ದೇವಸ್ಥಾನ ಆದ್ರೂ ಅದರಲ್ಲಿ ಒಂದು ನಾಗರ ಕಲ್ಲು ಇದ್ದೇ ಇರುತ್ತೆ. ಅಥವಾ ಆ ದೇವಸ್ಥಾನದ ಒಂದು ಆವರಣದಲ್ಲೋ ಎಲ್ಲೋ ಒಂದು ಕಡೆ ನಾಗರ ಒಂದು ಇದನ್ನು ಕೆತ್ತಿರ್ತಾರೆ. ಮತ್ತು ಆ ಹಾವು ವಿಚಾರದಲ್ಲಿ ಸಾಕಷ್ಟು ಪರವಿರೋಧಗಳು ಚರ್ಚೆ ಆಗುತ್ತೆ. ಹಾವಿಗೆ ಹಾಲು ಕುಡಿಯಲ್ಲ ಹಾವು ಅಂತಲೂ ಹೇಳ್ತೀವಿ. ಆದರೆ ಹಾಲು ಎರೆಯೋದು ಒಂದು ನಮ್ಮ ವಾಡಿಕೆಯಲ್ಲಿ ಬಂದಿರೋವಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಸಾಕಷ್ಟು ಕಡೆ ಈ ಸಿನಿಮಾಗಳಲ್ಲಿ ನೋಡಿದ್ವಿ ನಾವು, ನಾಗಲೋಕ ಅನ್ನೋದಿರುತ್ತೆ ಅಂತ. ನಿಜವಾಗ್ಲೂ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಹಳೆಯ ಕನ್ನಡ ಸಿನಿಮಾಗಳಲ್ಲಿ ನಾಗಲೋಕವನ್ನು ನಾವು ನೋಡಿದ್ದುಂಟು. ಸೊ ಅದೇ ರೀತಿ ಇರುತ್ತಾ? ಸೊ ಆ ರೀತಿ ಇರುವಂಥ ನಾಗಲೋಕ ಅಂದರೆ ಈ ಸಂಪತ್ತು ಇದೆಲ್ಲವೂ ಕೂಡ ಆ ನಾಗದೈವದ ಒಂದು ಇನ್ಚಾರ್ಜಿಗೆ ಬರುತ್ತೆ ಅನ್ನೋದಾದ್ರೆ, ನೀವು ಮಧ್ಯಾಹ್ನ ಹೇಳ್ದಂಗೆ ಅದರ ಉಸ್ತುವಾರಿ, ಅದನ್ನು ಕಾಪಾಡೋದು ಅದರ ಉಸ್ತುವಾರಿಗೆ ಬರುತ್ತೆ ಅಂತಂದರೆ, ಆ ನಾಗಲೋಕ ಅನ್ನೋದು ಒಂದು ಇದೆಯಾ? ಅದರಲ್ಲಿ ಈ ಹಾವುಗಳ ಅದಕ್ಕೂ ಒಂದು ವಂಶ ಅನ್ನೋದು ಇದೆಯಾ? ಅದು ಆ ತಲೆಮಾರಿನಿಂದ ಅವು ಕೂಡ ಸಂಪತ್ತನ್ನು ಕಾಯ್ಕೊಂಡು ಬರೋಂಥದ್ದು, ಅವಕ್ಕೂ ಕೂಡ ಜವಾಬ್ದಾರಿ ಇದೆಯಾ? ಇದೆಲ್ಲ ಏನೇನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನನಗೆ. ಹೇಳಿ ಗುರುಗಳೇ. ಉತ್ತರ ಇದಕ್ಕೆ ಸುಮಾರು ವಾರದ್ದು ಉತ್ತರ ಕೊಡಬೇಕಾಗ್ತದೆ. ಮುಖ್ಯವಾಗಿ ಭಾರತೀಯ ಸನಾತನ ಒಂದು ಅಧ್ಯಾತ್ಮದ ಪರಂಪರೆ ಅಂತಂದರೆ, ನಾವು ನಮ್ಮ ಆರಂಭ ಸೃಷ್ಟಿಯ ಓಂಕಾರ ರೂಪಿಣಿಯಾದಂತಹ ಆದಿಮಾಯೆ, ಅಲ್ಲಿಂದ ತ್ರಿಮೂರ್ತಿಗಳ ಚಿಂತನೆ, ಬ್ರಹ್ಮ ವಿಷ್ಣು ಮಹೇಶ್ವರ, ಅದಾದ ಮೇಲೆ ಲಕ್ಷ್ಮೀದೇವಿ, ಅದಾದ ಮೇಲೆ ಸರಸ್ವತಿ, ಶಾರದೆ, ಹಾಗೆ ಏನು ಗರುಡಶೇಷ ರುದ್ರರು, ಹೀಗೆ ಒಂದೊಂದೇ ಒಬ್ಬೊಬ್ಬರಿಗೆ ಒಂದೊಂದು ಕಕ್ಷೆಯ ಚಿಂತನೆಗಳಿದೆ. ಇದು ನೀವು ನಮ್ಮ ಅಧ್ಯಾತ್ಮದ, ಅದು ವೈಷ್ಣವ ಪಂಥ ಇರ್ಬೋದು, ಶೈವ ಪಂಥ ಇರ್ಬೋದು, ಶಾಕ್ತೇಯ ಪಂಥ ಇರ್ಬೋದು, ಎಲ್ಲ ಪಂಥಕ್ಕೂ ಕೂಡ ಆ ದೇವತಾ ಶಕ್ತಿಗಳ ಆರಾಧನೆಗೆ ಒಂದು ಕಕ್ಷೆಯ ಚಿಂತನೆ. ಕಕ್ಷೆ ಹೇಳಿದರೆ ಅದನ್ನು ಇವತ್ತಿನ ಭಾಷೆಯಲ್ಲಿ ಹೇಳೋದಿದ್ರೆ ಅದನ್ನು ಡೆಸಿಗ್ನೇಷನ್ ಅಂತ ಸಂಬೋಧನೆ ಮಾಡ್ತಾರೆ. ಒಂದು ಸ್ಥಾನ, ಈಗ ನಿಮ್ಮ ಮಾಧ್ಯಮ ಅಂತ ಬಂದಾಗ ಎಡಿಟರ್ ಅಂತ ಹೇಳುವಂತಹ ಸ್ಥಾನದಿಂದ ಆರಂಭಿಸಿ ಮತ್ತೆ ಒಂದೊಂದೇ ಹಂತ ಸುಪ್ರೀಂ ಡಿಸಿಷನ್ ಅಂತಂದ್ರೆ ಒಂದು ಸುದ್ದಿ ಹೊರ ಜಗತ್ತಿಗೆ ಹೋಗುವಲ್ಲಿ ಒಬ್ಬರು ಎಡಿಟರ್ ಆದವರು ನಿರ್ಣಯಿಸಿದಂತಹ ಸುದ್ದಿಗಳು ಸಮಾಜದ ಮುಂದೆ ಬಿತ್ತರ. ಆಸ್ ಇಟ್ ಈಸ್ ಹಾಗೇನೆ ದೇವತಾ ಶಕ್ತಿಗಳಿಗೆ ಒಂದೊಂದು ಕಕ್ಷೆಗಳ ಚಿಂತನೆ. ಇನ್ನೊಂದು ಪಾರ್ಟಿಗೆ ಬಂದಾಗ ಆಯಾಯ ದೇವತೆಗಳಿಗೆ ಅವರದ್ದಾದಂತಹ ಜಾಗ ಯಾವುದು ಹೇಳುವ ಚಿಂತನೆ. ಇದನ್ನು ಯಾಕೆ ಕೋಟ್ ಮಾಡದೆ ಕೇಳಿದ್ರೆ, ಪಾತಾಳ ಲೋಕದ ಬಗ್ಗೆ ತಾವು ಪ್ರಶ್ನೆ ಕೇಳಿದ್ರೆ, ಅಂದ್ರೆ ನಾವು ಈ ಭೂಮಿಯನ್ನ ಸೇರಿಸಿಕೊಂಡಂತೆ ಒಟ್ಟು 14 ಲೋಕಗಳ ಚಿಂತನೆಯನ್ನ ಹೇಳ್ತದೆ ಶಾಸ್ತ್ರ. ಈ 14 ಲೋಕವನ್ನ ನಾವು ಇವತ್ತಿನ ದಿವಸದಲ್ಲಿ ಕಲಿಯುಗದಲ್ಲಿ
ನಾವು ನಮ್ಮ ಬದುಕಿನಲ್ಲಿಯೇ ನಾವು ನೋಡಬಹುದು. ಆ ರೀತಿಯ ಒಂದು ವಿಶ್ಲೇಷಣೆ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಅದೆಲ್ಲವುದನ್ನು ಹೊರತುಪಡಿಸಿದಂತೆ ನಾಗನಿಗೆ ಆತನ ಪಾತಾಳ ಲೋಕ, ಆತನದ್ದಾದಂತಹ ಸ್ಥಳ ಅಂತ ಹೇಳುವಂತಹ ಒಂದು ಉತ್ತರವನ್ನು ಸ್ಪಷ್ಟೀಕರಣ ಕಂಡುಕೊಳ್ಳುವಲ್ಲಿ ನಾವೊಂದು ವಿಜ್ಞಾನ ಪಾಠದಲ್ಲಿ ಕೇಳುತ್ತೇವೆ ಆಕರ್ಷಣ ಶಕ್ತಿ ಅಂತ. ಗುರುತ್ವಾಕರ್ಷಣ ಶಕ್ತಿ, ಆಕರ್ಷಣ ಶಕ್ತಿ. ಈ ಆಕರ್ಷಣ ಶಕ್ತಿ ಅಂತಂದ್ರೆ ಏನು ಕೇಳಿದ್ರೆ, ಭೂಮಿ ಯಾವುದರದ್ದೋ ಮೇಲೆ ನಿಂತಿದೆ. ಯಾವುದರ ಮೇಲೆ ನಿಂತಿದೆ ಅದನ್ನ ನಮಗೆ ಶಾಸ್ತ್ರ ಅದ್ಭುತವಾಗಿ ವಿಶ್ಲೇಷಣೆಯನ್ನ ಮಾಡುತ್ತದೆ. ಸಂಕರ್ಷಣ ಶಕ್ತಿಯ ಮೂಲಕ ಭೂಮಿ ನಿಂತಿದೆ ಅನ್ನುವಂಥದ್ದು. ಸಂಕರ್ಷಣ ಶಕ್ತಿ ಅಂತಂದ್ರೆ ಯಾರು ಕೇಳಿದ್ರೆ, ಮತ್ತೆ ನಾವು ಅಧ್ಯಾತ್ಮದ ವಿಶ್ಲೇಷಣೆಯನ್ನ ಮಾಡುವುದಿದ್ರೆ ಸಂಕರ್ಷಣ ರೂಪಿಯಾದಂತಹ ಭಗವದ್ರೂಪ ಅಂತ ಮಹಾವಿಷ್ಣು ಸಂಕರ್ಷಣ ರೂಪದಲ್ಲಿ ಸರ್ಪನ ಒಳಗೆ ಇದ್ದು ಭೂಮಿಯನ್ನ ಹೊತ್ತಿದ್ದಾನೆ ಹೇಳುವಂತಹ ಒಂದು ರೂಪ. ನಾವು ಯಾಕೆ ನಮ್ಮ ನಿತ್ಯ ಜೀವನದಲ್ಲಿ ನಾಗದೇವರ ಉಪಾಸನೆಯನ್ನ ಈ ಭೂಮಿಯಲ್ಲಿ ಯಾಕೆ ಮಾಡ್ತೇವೆ ಅನ್ನುವುದಕ್ಕೆ ನಾನು ನಿಮಗೆ ಉತ್ತರವನ್ನು ಕೊಡುವುದಾದರೆ, ಈ ಭೂಮಿಯಲ್ಲಿ ನಾವು ಬದುಕುತ್ತಾ ಇರುವುದು ಹೇಳಿದ್ರೆ ಭೂಮಿಗೆ ಕೃತಜ್ಞರಾಗಿರಬೇಕಾದದ್ದು ನಮ್ಮ ಧರ್ಮ. ಈ ಭೂಮಿ ನಮಗೆ ಬದುಕುವಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ಈ ಭೂಮಿಯಲ್ಲಿ ಬದುಕುವಲ್ಲಿ ಅವಕಾಶ ಮಾಡಿಕೊಟ್ಟದ್ದು ಯಾರು? ಸಂಕರ್ಷಣ ರೂಪಿಯಾದ ಭಗವಂತ.